ತುಂಬ ಜನ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, PSI ಆಸ್ಪಿರೆಂಟ್ಸು ತುಂಬ ಜನ ಫೋನ್ ಮಾಡಿ ಒಂದು ವಯೋಮಿತಿ ಬಗ್ಗೆ ಕ್ಲಾರಿಫಿಕೇಶನ್ಸ್ ಕೇಳ್ತಾ ಇದ್ರಿ. ಈ ವಿಡಿಯೋ ಮುಖಾಂತರ ಒಂದು ವಯೋಮಿತಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ. ಈ ಒಂದು ವಯೋಮಿತಿ ಸಡಿಲಿಕೆಗೋಸ್ಕರ ಸಾಕಷ್ಟು ಹೋರಾಟ ಮಾಡಿ ಕೊನೆಗೆ ಕೋರ್ಟ್ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾದ ನಂತರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ದೀವಿ. ಧಾರವಾಡದಲ್ಲಿ ಸುಮಾರು ಒಂದು 5 ಹೋರಾಟ ಆಗಿತ್ತು, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ಮತ್ತು ವಿಜಯಪುರದಲ್ಲಿ, ಕಲಬುರಗಿ ಎಲ್ಲ ಕಡೆ ಹೋರಾಟ ಮಾಡಿದ್ಮೇಲೆ ಈ ಒಂದು ಹೋರಾಟದಲ್ಲಿ ಚಂದ್ರೇಶ್ ಅವರನ್ನ ಮತ್ತು ಚಾಣಕ್ಯ ತುಂಬ ಜನ ನಮ್ಮ ಜೊತೆ ನಿಂತ್ಕೊಂಡಿರ್ಬೋದು, ಅಶೋಕ್ ಇರ್ಬೋದು, ಎಲ್ಲ ಪಾಪ, ಮತ್ತು ಹೆಣ್ಮಕ್ಳು ಅದರಲ್ಲೂ ಎಷ್ಟೊಂದು ಜನ ಹೆಣ್ಮಕ್ಳು ಕೂಡ ಈ ಒಂದು ಬೆಂಗಳೂರಿಗೆ ಬಂದು ಮತ್ತು ಸಿದ್ಧಗಂಗಾ ಮಠದಲ್ಲೆಲ್ಲ ಉಳ್ಕೊಂಡು ವಯೋಮಿತಿ ಸಡಿಲಿಕೆಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಫಸ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಈ ಒಂದು ವಯೋಮಿತಿ ಬಗ್ಗೆ 5 ವರ್ಷ ವಯೋಮಿತಿ ಸಿಕ್ಕಿದೆ, ಮತ್ತು ಈ ಒಂದು C&R ರೂಲ್ ಚೇಂಜಸ್ ಆಗಿದೆ. ಈ C&R ರೂಲಲ್ಲಿ ಸ್ವಲ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿನೇ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ, ನಾವೇ ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆಗೆ ಮತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದ್ವಿ. ಏನಂತಂದರೆ, ಬೇರೆ ಬೇರೆ ರೀಜ್ನಲ್ ಸ್ಟೇಟ್ಸ್ ಇರ್ಬೋದು, ಮತ್ತು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇರ್ಬೋದು, ಬೇರೆ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟೇ ತುಂಬ ಕಡಿಮೆ ಇದ್ದಿದ್ದು. ಫಸ್ಟ್ 25-27 ವರ್ಷ ಇತ್ತು. PC ಅಂದರೆ SC ST OBCಗೆ 27 ವರ್ಷ, ಜನರಲ್ ಮೆರಿಟ್ಗೆ 25 ವರ್ಷ ಇತ್ತು. ಈಗ ನಿನ್ನೆ ಅಂದರೆ ಏಜ್ C&R ರೂಲ್ ಚೇಂಜಸ್ ಮಾಡಿರೋದ್ರಿಂದ ಮೊದಲು 19 ವರ್ಷ ಇತ್ತು, ಅಂದರೆ ಸ್ಟಾರ್ಟಿಂಗ್ ಏಜ್ ಮಿನಿಮಮ್ 19 ಇಯರ್ಸ್ ಆಗಿರಬೇಕಾಯಿತು. ಇವಾಗ 18 ಇಯರ್ಸಿಂದ 28 ಇಯರ್ಸ್ ತನಕ ಯಾರು ಅಂದರೆ ವಯೋಮಿತಿ ಫಸ್ಟ್ 25 ಇದ್ದು 28 ವರ್ಷ ಅಂದರೆ ಜನರಲ್ ಮೆರಿಟ್ಗೆ, OBCಗೆ 30 ವರ್ಷ ಇದೆ. ಇದು ಕಾಯಂ ಆಗಿರೋಂಥದ್ದು C&R ರೂಲಲ್ಲಿ. ಇದ್ರ ಜೊತೆಯಲ್ಲಿ ಏನಂದರೆ, ನಾವು ಏನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದ್ವಲ್ಲ, ಆ ಒಂದು ಏಜ್ ರಿಲ್ಯಾಕ್ಸೇಷನ್ನು ಒನ್ ಟೈಮ್ಗೆ ಇನ್ನೂ 1.5 ಇಯರ್ಸ್, ಎಲ್ಲಿವರೆಗೂ ಅಂತಂದರೆ 2027 ಡಿಸೆಂಬರ್ 31 ತನಕ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಜನರಲ್ ಮೆರಿಟ್ಗೆ ನಿಮಗೆ 33 ವರ್ಷದ ತನಕ ಸಿಗುತ್ತೆ, SC ST OBCಗೆ ಆಲ್ಮೋಸ್ಟ್ 35 ವರ್ಷ ತನಕ ಸಿಗುತ್ತೆ. ತುಂಬ ಜನ ಆಸ್ಪಿರೆಂಟ್ಸು 33 ಇಯರ್ಸ್ ಈ ಏಜ್ ರಿಲ್ಯಾಕ್ಸೇಷನ್ ಮಾಡಿಸ್ಬೇಕಂತ ಕೇಳಿದ್ರಿ. ಬಟ್ ಆದರೆ ಇಲ್ಲಿ 33 ವರ್ಷ ಆಗಿರೋದ್ರಿಂದ 33 ಮತ್ತು 28 ಇದ್ದಿದ್ದು 33 ವರ್ಷ ಆಗಿದೆ ಜನರಲ್ ಮೆರಿಟ್ಗೆ, SC ST OBCಗೆ 35 ಇಯರ್ಸ್ ಆಗಿದೆ. ಇದು ತುಂಬ ಜನ, ಎಷ್ಟೋ ಜನ ಏಜ್ ಕ್ರಾಸ್ ಆಗಿತ್ತು ಬಿಕಾಸ್ ಆಫ್ ಕೋವಿಡ್, ಎಲೆಕ್ಷನ್ ಇಯರು, ಲಾಸ್ಟ್ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಈಗ ಅವಕಾಶ ಸಿಗುತ್ತೆ. ಬಟ್ ಏನಂದರೆ, ಒಂದೇ ಏನಂದರೆ ಸರ್ಕಾರದಿಂದ ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಆಗಬೇಕು. ಅದ್ರ ಪರವಾಗಿ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಇಮ್ಮಿಡಿಯೇಟ್ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ರೆಕ್ರೂಟ್ಮೆಂಟ್ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ. ಅನಿರ್ದಿಷ್ಟಾವಧಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ಗೆ ಈ ಒಂದು ಕ್ಲಾರಿಫಿಕೇಶನ್ಸ್ ಪ್ರಕಾರ, ಅಂದರೆ ಈ ಒಂದು ನೋಟಿಫಿಕೇಶನ್ಸಲ್ಲಿ ಅಂದರೆ C&R ರೂಲಲ್ಲಿ ಏನು ಮೆನ್ಷನ್ ಮಾಡಿರಲಿಲ್ಲ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಒನ್ ಟೈಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅದು ಸಪ್ರೇಟ್ ಮಾಡಲೇಬೇಕು. ಯಾಕೆ ಅಂತಂದರೆ, ಅರ್ಲಿಯರ್ ಮುಂಚೆ ಇದ್ದಿದ್ದು ಏಜ್ ರಿಲ್ಯಾಕ್ಸೇಷನ್ಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ಏನು ಪೊಲೀಸ್ ಇಲಾಖೆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪೊಲೀಸ್ ಇಲಾಖೆಗೆ ಒಂದು ಧನ್ಯವಾದ ತಿಳಿಸ್ತಾ, ಮತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಗೆ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ, ಆದರೆ ಈ ಇಮಿಡಿಯೇಟ್ ಏನಂದರೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದ್ರ ಪರವಾಗಂತೂ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ, ಅನಿರ್ದಿಷ್ಟಾವಧಿ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ಇದಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಸತಿನೂ ಎಲ್ಲ ವಿಚಾರವಾಗೂ ನಮ್ಮ ಜೊತೆಲಿ ಇದ್ದಿದ್ದಕ್ಕೆ ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.